ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಇವತ್ತಿನ ಈ ಕ್ಲಾಸ್ನಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ 2023ಯ ಸೆಕ್ಷನ್ 47 ಮತ್ತು ಸೆಕ್ಷನ್ 48 ಅನ್ನು ಡಿಸ್ಕಸ್ ಮಾಡೋಣ. ಮೊದಲಿಗೆ ಸೆಕ್ಷನ್ 47. ಸೆಕ್ಷನ್ 47ನ ಸಬ್ಸೆಕ್ಷನ್ 1 ಏನು ಹೇಳುತ್ತಂದ್ರೆ, ಯಾವುದೇ ವ್ಯಕ್ತಿಯನ್ನ ಅರೆಸ್ಟ್ ವಾರಂಟ್ ಇರಲಾರ್ದೆ ಅರೆಸ್ಟ್ ಮಾಡುವಂತಹ ಯಾವುದೇ ಪೊಲೀಸ್ ಆಫೀಸರ್ ಅಥವಾ ಎನಿ ಅದರ್ ಸಚ್ ಪರ್ಸನ್ ಅಥವಾ ಎನಿ ಅದರ್ ಪರ್ಸನ್ ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಆ ಅಕ್ಯೂಸ್ಡ್ ಪರ್ಸನ್ ಯಾವ ಅಫೆನ್ಸ್ ಅನ್ನ ಮಾಡಿದ್ದಾನೆ, ಆ ಅಫೆನ್ಸ್ ನಲ್ಲಿ ಬರುವಂತಹ ಪರ್ಟಿಕ್ಯುಲರ್ಸ್ ಗಳನ್ನ ಅಥವಾ ಯಾವ ಒಂದು ಗ್ರೌಂಡ್ಸ್ ನ ಮೇಲೆ ಆತನನ್ನ ಅರೆಸ್ಟ್ ಮಾಡಲಾಗ್ತಾ ಇದೆ ಅನ್ನುವಂಥದ್ದನ್ನ ಆತನಿಗೆ ತಿಳಿಸಬೇಕು. ನೆಕ್ಸ್ಟ್ ಸಬ್ಸೆಕ್ಷನ್ 2 ಪ್ರಕಾರ, ಒಂದು ವೇಳೆ ಪೊಲೀಸ್ ಆಫೀಸರ್ ವಾರಂಟ್ ಇರಲಾರ್ದೆ ಅರೆಸ್ಟ್ ಮಾಡಿದ್ರೆ, ಆ ಅರೆಸ್ಟ್ಗೆ ಒಳಗಾದಂತಹ ವ್ಯಕ್ತಿ ನಾನ್ ಬೇಲೇಬಲ್ ಅಫೆನ್ಸ್ ಮಾಡದೇ ಇದ್ರೆ, ಆತ ಬೇಲೇಬಲ್ ಅಫೆನ್ಸ್ ಮಾಡಿದ್ರೆ ಆತನಿಗೆ ಆ ಪೊಲೀಸ್ ಆಫೀಸರ್, ನೀನು ಈ ಅಫೆನ್ಸ್ಗೆ ಏನು ನಿನ್ನನ್ನು ಅರೆಸ್ಟ್ ಮಾಡಲಾಗಿದೆ, ನೀನು ಬೇಲ್ನ ಮೇಲೆ ಬೇಲನ್ನ ಪಡ್ಕೊಂಡು ನೀನು ರಿಲೀಸ್ ಆಗ್ಬಹುದು, ಆ ಒಂದು ಇನ್ಫಾರ್ಮೇಶನ್ ಆ ಪೊಲೀಸ್ ಆಫೀಸರ್ ಆ ವ್ಯಕ್ತಿಗೆ ಕೊಡಬೇಕಾಗತ್ತೆ. ನೀನು ರಿಲೀಸ್ ಆದ ಮೇಲೆ ಅಥವಾ ರಿಲೀಸ್ ಆಗುವಂತ ಸಂದರ್ಭದಲ್ಲಿ ನೀನು ಒಬ್ಬ ಶ್ಯೂರಿಟಿಯನ್ನ ನಿನ್ನ ಪರವಾಗಿ ಅರೇಂಜ್ ಮಾಡಬಹುದು ಅಂತೇಳಿ ಆತನಿಗೆ ಇನ್ಫಾರ್ಮೇಶನ್ ಅನ್ನ ಕೊಡಬೇಕು. ಈ ಸೆಕ್ಷನ್ 47 ಏನು ಹೇಳುತ್ತಂದ್ರೆ, ಅರೆಸ್ಟ್ಗೆ ಒಳಗಾದಂತಹ ವ್ಯಕ್ತಿಗೆ ಆತನಿಗೆ ಯಾವ ಗ್ರೌಂಡ್ ನ ಮೇಲೆ ಅರೆಸ್ಟ್ ಮಾಡಲಾಗಿದೆ ಅನ್ನುವಂತಹ ಒಂದು ಇನ್ಫಾರ್ಮೇಶನ್ ಕೊಡಬೇಕು. ಒಂದು ವೇಳೆ ಆತನ ಹತ್ರ ರೈಟ್ ಟು ಬೇಲ್, ಅಂದ್ರೆ ಬೇಲೇಬಲ್ ಅಫೆನ್ಸಸ್ಗಳಲ್ಲಿ ರೈಟ್ ಟು ಬೇಲ್ ಒಂದು ಹಕ್ಕಿರುತ್ತೆ, ಅದು ಆತನಿಗೆ ಇದ್ರೆ ಆತನಿಗೆ ಆ ಇನ್ಫಾರ್ಮೇಶನ್ ಅನ್ನು ಕೂಡ ಆ ಪೊಲೀಸ್ ಆಫೀಸರ್ ಕೊಡಬೇಕಾಗತ್ತೆ. ನೆಕ್ಸ್ಟ್ ಸೆಕ್ಷನ್ 48. ಈ ಸೆಕ್ಷನ್ 48ನ ಸಬ್ಸೆಕ್ಷನ್ 1 ಪ್ರಕಾರ, ಈ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಅಡಿಯಲ್ಲಿ ಯಾವುದೇ ಪೊಲೀಸ್ ಆಫೀಸರ್ ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಅರೆಸ್ಟ್ ಮಾಡಿದ್ರೆ, ಅರೆಸ್ಟ್ಗೆ ಸಂಬಂಧಪಟ್ಟಂತಹ ಮಾಹಿತಿ ಮತ್ತು ಅರೆಸ್ಟೆಡ್ ಪರ್ಸನ್ ಅನ್ನ ಯಾವ ಸ್ಥಳದಲ್ಲಿ ಇಡಲಾಗಿದೆ ಅಂತ ಹೇಳಿ ಆತನ ಯಾವುದೇ ರಿಲೇಟಿವ್ಸ್ಗೆ ಅಥವಾ ಫ್ರೆಂಡ್ಸ್ಗೆ ಅಥವಾ ಯಾವುದೇ ಪರ್ಸನ್ ಅರೆಸ್ಟೆಡ್ ಪರ್ಸನ್ ಇಂದ ನಾಮಿನೇಟ್ ಆಗಿರಬೇಕು ಅಂತಹ ವ್ಯಕ್ತಿಗೆ ಆ ಇನ್ಫಾರ್ಮೇಶನ್, ಅಂದ್ರೆ ಅರೆಸ್ಟ್ ಆಗಿರುವಂತಹ ಇನ್ಫಾರ್ಮೇಶನ್ ಅನ್ನ ಆತನಿಗೆ ಕೊಡಬೇಕು. ಮತ್ತು ಅದನ್ನ ಡಿಸ್ಟ್ರಿಕ್ಟ್ ನಲ್ಲಿ ಇರುವಂತಹ ಡೆಸಿಗ್ನೇಟೆಡ್ ಪೊಲೀಸ್ ಆಫೀಸರ್ಗೆ ಕೂಡ ಇನ್ಫಾರ್ಮೇಶನ್ ಅನ್ನ ಕೊಡಬೇಕಾಗತ್ತೆ. ಅಂದ್ರೆ ಅರೆಸ್ಟ್ ಮಾಡಿರೋ ಬಗ್ಗೆ ಆ ಪೊಲೀಸ್ ಆಫೀಸರ್ಗೂ ಇನ್ಫಾರ್ಮೇಶನ್ ಅನ್ನ ಕೊಡಬೇಕಾಗತ್ತೆ. ನೆಕ್ಸ್ಟ್ ಸಬ್ಸೆಕ್ಷನ್ 2 ಪ್ರಕಾರ, ಒಂದು ವೇಳೆ ಯಾವುದೇ ವ್ಯಕ್ತಿಯನ್ನ ಸಬ್ಸೆಕ್ಷನ್ 1 ಅಡಿಯಲ್ಲಿ ಅರೆಸ್ಟ್ ಮಾಡಿದ್ರೆ, ಆತ ಅರೆಸ್ಟೆಡ್ ಪರ್ಸನ್ಗೆ ಯಾವ ಒಂದು ರೈಟ್ಸ್ಗಳು ಇವೆ, ಆತ ಅರೆಸ್ಟ್ ಆದ ಮೇಲೆ ಯಾವ ಒಂದು ಹಕ್ಕುಗಳನ್ನು ಹೊಂದಿದ್ದಾನೆ ಅನ್ನುವಂಥದ್ರ ಬಗ್ಗೆ ಪೊಲೀಸ್ ಆಫೀಸರ್ ಆತನಿಗೆ ತಿಳಿಸಬೇಕಾಗತ್ತೆ. ನೆಕ್ಸ್ಟ್ ಸಬ್ಸೆಕ್ಷನ್ 3 ಪ್ರಕಾರ, ಈ ರೀತಿಯಾಗಿ ಅರೆಸ್ಟ್ ಮಾಡಿರುವಂತಹ ವಿಷಯವನ್ನ ಯಾರಿಗಾದ್ರೂ ತಿಳಿಸಿದ್ರೆ ಅಥವಾ ಇನ್ಫಾರ್ಮೇಶನ್ ಕೊಟ್ಟಿದ್ರೆ, ಕೊಟ್ಟಿರುವಂತಹ ಇನ್ಫಾರ್ಮೇಶನ್ ನ ಬಗ್ಗೆ ಈ ಸ್ಟೇಟ್ ಗವರ್ನಮೆಂಟ್ ರೂಲ್ಸ್ ಗಳ ಮುಖಾಂತರ ಯಾವ ಒಂದು ಬುಕ್ ಅನ್ನ ಇಶ್ಯೂ ಮಾಡಲಾಗಿರುತ್ತೋ ಆ ಒಂದು ಬುಕ್ ನಲ್ಲಿ ಆ ಇನ್ಫಾರ್ಮೇಶನ್ ಕೊಟ್ಟಿರೋದ್ರ ಬಗ್ಗೆ ಎಂಟ್ರಿ ಇರಬೇಕು. ಅಂದ್ರೆ ಆ ಫ್ಯಾಕ್ಟ್ಸ್ ಗಳ ಬಗ್ಗೆ ಎಂಟ್ರಿ ಇರಬೇಕು. ನೆಕ್ಸ್ಟ್ ಈ ಸಬ್ಸೆಕ್ಷನ್ 4 ಪ್ರಕಾರ, ಈ ಅರೆಸ್ಟ್ ಆದಂತಹ ವ್ಯಕ್ತಿಯನ್ನ ಮೆಜಿಸ್ಟ್ರೇಟ್ ನ ಎದುರುಗಡೆ ಏನು ಪ್ರೊಡ್ಯೂಸ್ ಮಾಡಲಾಗುತ್ತೆ ಅಲ್ಲ, ಆ ಪ್ರೊಡ್ಯೂಸ್ ಮಾಡಿದ ನಂತರ ಆ ಮೆಜಿಸ್ಟ್ರೇಟ್ ಅವರ ಡ್ಯೂಟಿ ಏನಾಗಿರುತ್ತಂತಂದ್ರೆ, ಮೆಜಿಸ್ಟ್ರೇಟ್ ಅವರು ಪ್ರೊಡ್ಯೂಸ್ ಮಾಡಿದ ತಕ್ಷಣ ಈ ಸಬ್ಸೆಕ್ಷನ್ 2 ಮತ್ತು ಸಬ್ಸೆಕ್ಷನ್ 3 ಅನ್ನು ಫಾಲೋ ಮಾಡಲಾಗಿದೆ ಇಲ್ಲ ಅಂಥೇಳಿ ಅವರು ಸ್ಕ್ರೂಟಿನಿ ಮಾಡಿ ಸ್ಯಾಟಿಸ್ಫೈ ಆಗಬೇಕು. ಸಬ್ಸೆಕ್ಷನ್ 2 ಆತನ ರಿಲೇಟಿವ್ಸ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರಾ ಇಲ್ವಾ, ಆತನ ರೈಟ್ಸ್ಗಳ ಬಗ್ಗೆ ಆತನಿಗೆ ಹೇಳಿದ್ದಾರಾ ಇಲ್ವಾ, ಕೊಟ್ಟಿರುವಂಥ ಇನ್ಫಾರ್ಮೇಶನ್ ಅನ್ನ ಬುಕ್ ಅಲ್ಲಿ ಎಂಟ್ರಿ ಮಾಡಿದ್ದಾರಾ ಇಲ್ವಾ, ಈ ತರ ಹಲವಾರು ಒಂದು ಈ ಸೆಕ್ಷನ್ 48 ನಲ್ಲಿ ಬರುವಂತಹ ಪ್ರೊವಿಷನ್ಗಳ ಒಂದು ಕಂಪ್ಲೈನ್ಸ್ ಆಗಿದೆಯಾ ಇಲ್ವಾ ಅಂತೇಳಿ ಮೆಜಿಸ್ಟ್ರೇಟ್ ಅವರು ಸ್ಕ್ರೂಟಿನಿ ಮಾಡಬೇಕಾಗತ್ತೆ. ಅದು ಅವರ ಡ್ಯೂಟಿ ಆಗಿದೆ ಅಂಥೇಳಿ ಈ ಸಬ್ಸೆಕ್ಷನ್ 4 ಹೇಳುತ್ತೆ. ಸ್ನೇಹಿತರೆ, ಇದು ಈ ಕ್ಲಾಸ್ನಲ್ಲಿ ನಾವು ಸೆಕ್ಷನ್ 47, 48 ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೊಂದು ಸೆಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ.